ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲೈಫ್ ಆಫ್ ಐಶಾನಿ ಎಸ್ ಅಕ್ಕ. ಇವತ್ತು ಶೋರೂಮಿಗೆ ಹೋಗ್ತಾ ಇದೀವಿ. ದೊಡ್ಡ ಅಂತ ಇಲ್ಲ ಮಾತಾಡು ನಾಚಿಕೆ ಆಗುತ್ತೆ. ಏನಾಗಲ್ಲ ಮಾತಾಡು. ಆಯ್ತಾ, ಒಂದು ಕಾರ್ ಇತ್ತಲ್ಲ, ಇವಾಗ ಹೇಳಿ. ಇವತ್ತು ಸೂರ್ಯ ಅಲ್ಲ, ಇವತ್ತು ಶೋರೂಮಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಅಕ್ಕುಲ ಬೈಕ್ ನೋಡಕ್ಕ ತಗೊಳಕ್ಕ. ಬೈಕ್ ನೋಡಕ್ಕೆ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ನೀನೇ ವಿಡಿಯೋ ಮಾಡ್ಕೊಂಡು ಮಾತಾಡು. ಯಾಕೆ ನೀನೇನ್ ಮಾಡ್ತೀಯ? ನಾನು ಬರೀ ಶೋರೂಮ್ ಇದ್ದೆ ಹೇಳ್ತೀನಿ, ನೀನ್ ವಿಡಿಯೋ. ಆಯ್ತು, ಶೋರೂಮಿಗೆ ಹೋದ್ಮೇಲೆ ಸಿಗೋಣ. ಯಾವ್ದು ಐಶು ಸರಿ ಕೂತಿಲ್ಲ, ಬಿದ್ದೋಗ್ತೀಯ. ಬನ್ನಿ. ತುಂಬಾ ಎಕ್ಸೈಟ್ಮೆಂಟ್ ಇಂದ ತುಂಬಾ ಖುಷಿಯಿಂದ ಹೋಗ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಮನೆಗೆ ಹೊಸ ಮೆಂಬರ್ ಆಡ್ ಆನ್ ಆಗ್ತಾ ಇದ್ದಾರೆ. ಏನು ಎತ್ತ ಅಂತ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಬಟ್ ನಾನು ರಿವೀಲ್ ಮಾಡೋ ತನಕ ಯಾವ ಬೈಕ್ ನ ತಗೋತಾ ಇದ್ದಾರೆ ನಮ್ಮ ಶಾಶ್ವತ್ ಅವರು ಅಂತ ಹೇಳಿ ಗೆಸ್ ಮಾಡ್ತಾ ಇರಿ. ತುಂಬಾ ಖುಷಿಯಾದ ದಿನ ಇವತ್ತು. ಯಾಕೆಂದ್ರೆ ಬೈಕ್ ಬರ್ತಾ ಇದೆಯಲ್ವಾ ನಮ್ಮ ಮನೆಗೆ. ಹಾಗಾಗಿ JP ನಗರದಿಂದ ಮಾರ್ತಳ್ಳಿ ತನಕ ಟ್ರಾವೆಲ್ ಮಾಡಬೇಕು. ಆಲ್ಮೋಸ್ಟ್ 1 hour ಆಗುತ್ತೆ ಆಯ್ತಾ. ಫಸ್ಟ್ ನಾವು ಅದೇ ಏರಿಯಾದಲ್ಲಿ ಇದ್ವಿ, ವೈಟ್ ಫೀಲ್ಡಲ್ಲಿ. ಇವಾಗ JP ನಗರಕ್ಕೆ ಬಂದು 2 years ಆಯಿತು. ಈ JP ನಗರಕ್ಕೆ ಬಂದಮೇಲೆ ಸಿಕ್ಕಾಪಟ್ಟೆ ಖುಷಿ. ಈ ಏರಿಯಾ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ತುಂಬ ಜನ ಕನ್ನಡದವ್ರು ಇದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಗ್ರೀನರಿ ಎಲ್ಲ ಇದೆಯಲ್ವಾ, ಒಂಥರ ಈ ಏರಿಯಾ ಸೂಪರ್ ಇದೆ ಅಂತಲೇ ಅನ್ಬೋದು. ಮತ್ತೆ ವೈಟ್ ಫೀಲ್ಡ್ ಕಡೆ ಹೋಗೋದ್ರಿಂದ ಹಳೇದು ಮೆಮೊರೀಸ್, ಅಲ್ಲೂ ಕೂಡ 2 years ಇದ್ವಿ ವೈಟ್ ಫೀಲ್ಡಲ್ಲಿ. ಸಾಕಷ್ಟು ಮೆಮೊರಿ ಕೂಡ ಇದೆ. ಅದನ್ನ ಮಾತಾಡಿಕೊಂಡು ಐಶು ಹುಟ್ಟಕ್ಕಿಂತ ಮುಂಚೆ ಅಲ್ಲಿದ್ವಲ್ವಾ, ಅವಳಿಗೆಲ್ಲ ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಶೋರೂಮಿಗೆ ಬಂದಾಯಿತು. ಇನ್ನೊಂದು 10-15 minutes ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ನಮ್ಮ ಐಶು ಕೂಡ ಆಟ ಆಡ್ತಾ ಇದ್ಲು. ಐಶುದೊಂಥರ ಆದರೆ ಅಣ್ಣ ತಮ್ಮಂದು ಇನ್ನೊಂಥರ. ಸೊ ಅವರಿಗೆ ನಮ್ಮ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಬೈಕು, ಕಾರು, ಏರೋಪ್ಲೇನ್ ಆ ಥರದ್ರಲ್ಲ. ಹಾಗೆ ಎಲ್ಲ ಬೈಕು ಯಾವ ಥರ ಫೀಚರ್ಸ್ ಇದೆ, ಏನು ಎತ್ತ ಅಂತ ನೋಡ್ತಾ ಇದ್ರು. ನಂದು ನನ್ನ ತಮ್ಮಂದು ಇನ್ನೊಂಥರ. ಸೊ ಹೆಲ್ಮೆಟ್ ತೊಗೊಂಬಂದು ಇಟ್ಟಿದ್ರು ಶಾಶ್ವತ್ ಅವರು. ಯಾವ ಥರ ಇದೆ ಏನು ಅಂತ ನೋಡ್ತಾ ಇದ್ವಿ. ಎಷ್ಟಿರ್ಬೋದು ಹಾಗೆ ಹೀಗೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಅವಾಗ ಅವ್ರು ಬಂದು ಹೇಳಿದ್ರು 12,000 ಅಂತ. ಯಬ್ಬಾ, ಬೈಕಿಗೆ ತಕ್ಕಂತೆ ಹೆಲ್ಮೆಟ್ಟು ಇದೆ ಬಿಡಿ ಅಂತ ಹೇಳಿದೆ. ನಿಮ್ಮದು ಒಂದು ತಿಂಗಳು ರೂಮಿಂದ ರೆಂಟ್ ಅಲ್ವಾ 12,000 ಅಂತ. ಹೌದು ಅಂತ ಹೇಳ್ತಾ ಇದ್ರು. ಸೊ ಕಾಸ್ಟ್ಲಿ ಬೈಕ್ ತೊಗೋತಾ ಇದ್ದೀವಿ ಅಂದರೆ ಅದೇ ಥರ ಸೇಫ್ಟಿಗೆ ಹೆಲ್ಮೆಟ್ಟು ಕೂಡ ಮುಖ್ಯ ಆಗುತ್ತೆ. ಹೆಲ್ಮೆಟ್ಟಲ್ಲಿ ಜುಕ್ತನ ಮಾಡಬಾರ್ದು, ಯಾಕೆಂದರೆ ಸೇಫ್ಟಿ ಮುಖ್ಯ ಅಲ್ವಾ. ಸೊ ಚೆನ್ನಾಗಿರೋ ಹೆಲ್ಮೆಟ್ಟು ತಗೊಂಡು ಸೇಫಾಗಿ ಜರ್ನಿನ ಮಾಡಬೇಕು ಎಲ್ಲರೂ. ಶೋರೂಮಿಗೆಲ್ಲ ಬಂದರೆ ಒಂಥರ ಡಿಫ್ರೆಂಟ್ ವೈಬ್ ಅಲ್ವಾ, ಏನೋ ಒಂಥರ ಸೂಪರ್ ಆಗಿ ಒಂದು ಒಳ್ಳೆ ಗುಡ್ ವೈಬ್ ಇರುತ್ತೆ. ಆ್ಯಂಡ್ ನಮ್ಮ ಬೈಕು ಕೂಡ ಬಂದಾಯಿತು. ಫೈನಲಿ ನಮ್ಮ ಮನೆಗೆ ಹೊಸ ಮೆಂಬರ್ ಆ್ಯಡ್ ಆನ್ ಆಯಿತು. ಅದೇ ಟ್ರಯಂಫ್ ಬೈಕ್. ಯಾವ ಸೀರೀಸು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಬೈಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು.
ಬೈಕ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೂ ನೋಡೋಕ್ಕೆ ಲುಕ್ ಆಗಿರ್ಬೋದು ಅಥವಾ ಏನೋ ಕೂತಾಗ ಕಂಫರ್ಟಬಲ್ ಆಗಿರ್ಬೋದು, ಅದೆಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಗ್ರೀನ್ ಕಲರ್ ತಗೋತಾ ಇದ್ದೀನಿ ಅಂತ ಹೇಳಿದರು, ಗ್ರೀನಾ ಅಂತ ಅಂದ್ಕೊಂಡೆ, ಬಟ್ ಗ್ರೀನೇ ಸೂಪರ್ ಆಗಿದೆ. ಬ್ಲ್ಯಾಕಿಗಿಂತನೂ ಗ್ರೀನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಯಾವ ಥರ ಅನಿಸ್ತು ಈ ಬೈಕು, ಏನು ಎತ್ತ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಶಾಶ್ವತ ಅವರಿಗೆ ಕೂಡ ಕಂಗ್ರ್ಯಾಚುಲೇಷನ್, ಸೇಫ್ ಜರ್ನಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಯಾ, ಫೋಟೋ ತೆಗಿಸಾಗರ ಇಲ್ಲಿ ನೋಡೆ. ನೀವು ಹೋಗಿ. ಫೋಟೋ ತೆಗಿ ನೀನು. ಸೆಲೆಬ್ರೇಷನ್ ಬಟ್ ವೆರಿ ಕಾಸ್ಟ್ಲಿ ಬೈಕ್. ಸೊ ಅಮೌಂಟ್ ಕೇಳಿದೆ ಸುಮ್ಮನೆ, ಇಷ್ಟ ಆಯಿತು ಈ ಬೈಕಿಗೆ ಅಂತ ಅಂತ ಅಂದ್ಕೊಂಡೆ. ಅಮೌಂಟ್ ಕೇಳಿದ್ಮೇಲೆ ತುಂಬ ಚೆನ್ನಾಗಿದೆ ಬೈಕು. ಅತ್ತೆ ಮಾವ ಬಂದಿದ್ದರು, ಚೆನ್ನಾಗಿರ್ತಿತ್ತು. ಯಾಕೆಂದರೆ ಫ್ಯಾಮಿಲಿಲಿ ಎಲ್ಲರೂ ಬಂದರೆ ಶಾಶ್ವತವರಿಗೂ ಖುಷಿ ಆಗ್ತಿತ್ತು. ಸೊ ಅವ್ರಿಗೆ ಬರೋಕ್ಕಾಗಲಿಲ್ಲ, ಬಟ್ ನಾವು ಹೋಗಿದ್ದು ಅವ್ರಿಗೆ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಬಾಬಾ ಹೇಳಿ. ವಿಷ್ಣು ಪ್ಯಾಲೇಸ್ ಅಲ್ಲ, ಇನ್ನೊಂದಿದೆ ಅಪೋಸಿಟ್ ಅಲ್ಲಿ, ನಾರ್ತ್ ಇಂಡಿಯನ್ ಊಟ. ಹುಷಾರಾಗಿ ಬನ್ನಿ. ಹೋಗಿ. ರೋಡಿಗೆ ಹೋಗ್ಬೇಡ.
ಬೈಕ್ ತಗೊಂಡಿದ್ದಾರೆ ಅಂದರೆ ಪಾರ್ಟಿ ಕೇಳಲೇಬೇಕಲ್ವಾ. ಇವತ್ತಿನ ಊಟದ್ದು ಪಾರ್ಟಿ ಬಂದುಬಿಟ್ಟು ನಮ್ಮ ಶಾಶ್ವತ ಅವ್ರದ್ದೇ. ಸೊ ಅವರು ಇಲ್ಲೇ ಹತ್ತಿರದಲ್ಲಿ ನಾರ್ತ್ ಇಂಡಿಯನ್ ಹೋಟೆಲ್ ಇದೆ, ಚೆನ್ನಾಗಿದೆ, ಅಲ್ಲೇ ಹೋಗೋಣ ಅಂದರು. ಸರಿ ಟ್ರೈ ಮಾಡೋಣ, ಈ ಹೋಟ್ಲಿಗೆ ಹೆಂಗೂ ಬಂದಿರಲಿಲ್ಲ ನಾವು. ಟ್ರೈ ಮಾಡಿದ್ವಿ, ಚೆನ್ನಾಗಿದೆ. ಗೋಬಿ ಮಂಚೂರಿ ಎಲ್ಲದು ತೊಗೊಂಡಿದ್ದೆ. ಈ ಲಸ್ಸಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಓವರಾಲ್ ಹೇಳಬೇಕಂದ್ರೆ ವೆರಿ ಗುಡ್ ಅಂತಲೇ ಅನ್ಬೋದು. ನಾವಿವಾಗ ಫುಡ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ, ತೊಗೊಂಡಿದ್ದನ್ನು ಪಾರ್ಸಲ್ ತೊಗೊಬಂದಿದ್ದಾಯಿತು ಮನೆಗೆ, ಹಾಗಾಗೋಯ್ತು. ಟೇಸ್ಟ್ ವೈಸ್ ಚೆನ್ನಾಗಿದೆ ಅಂತಲೇ ಅನ್ಬೋದು. ವೆಜ್ ಪಲಾವು, ರೋಟಿ ಎಲ್ಲದೂ ಮನೆಗೆ ತಂದಿದ್ದಾಯಿತು. ಇಲ್ಲಿ ವಿಶೇಷ ಏನು ಗೊತ್ತಾ, ಲಾಸ್ಟಿಗೆ ಊಟ ಆದಮೇಲೆ ಬೆಲ್ಲ ಕೊಡ್ತಾರೆ. ನಾನು ಇದೇನು ಅಂತ ಅಂದ್ಕೊಂಡೆ. ಆಮೇಲೆ ಐಶುಗೆ ಫಸ್ಟ್ ತಿನ್ನೋಕ್ಕೆ ಕೇಳಿದೆ, ಸ್ವೀಟ್ ಇದೆ ಅಮ್ಮ ಅಂತು. ನೋಡಿದ್ರೆ ಬೆಲ್ಲ. ಸೊ ಅದೊಂದು ಯೂನಿಕ್ ಅನಿಸ್ತು. ಆಮೇಲೆ ಊಟ ಎಲ್ಲ ಆದಮೇಲೆ ಈ ಥರ ಫಾರ್ಮ್ ಕೊಡ್ತಾರೆ, ಊಟ ಹೇಗಿತ್ತು, ಹೋಟೆಲ್ ವೈಬ್ ಹೇಗಿತ್ತು, ಆ್ಯಂಡ್ ಕುಕ್ಕಿಂಗ್ ಟೇಸ್ಟ್ ಯಾವ ಥರ ಇತ್ತು, ಓವರಾಲ್ ನಿಮ್ಗೆ ಏನು ಅನ್ನಿಸ್ತು ಅಂತೆಲ್ಲ ಹೇಳಿ ರಿವ್ಯೂ ಬರೆಯೋಕ್ಕಿತ್ತು. ಇದೊಂಥರ ವಿಶೇಷ, ಯೂನಿಕ್ ಅಂತ ಅನ್ನಿಸ್ತು. ಇವರು ಎಕ್ಸಾಮ್ ಬರ್ದಂಗೆ ಒಂದು 10 ನಿಮಿಷ ಕೂತ್ಕೊಂಡು ಬರೆದ್ರು. ಒಂದು 10-15 ಕ್ವಶನ್ ಇತ್ತು. ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆಗೆ ಬಂದ್ವಿ. ಶಾಶ್ವತ ಅವರೇ ಬೈಕ್ನ ಓಡಿಸ್ಕೊಂಬಂದರು. ಇವಾಗ ಅವ್ರ ಅಣ್ಣಗೆ ಹೇಳ್ತಾ ಇದ್ದಾರೆ, ಒಂದು ರೌಂಡ್ ನೀನು ಹೋಗ್ಬಾ ಅಣ್ಣ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಇವಾಗ ಡ್ರೈವ್ನ ಮಾಡ್ತಾ ಇದ್ದಾರೆ. ಶಾರ್ಟ್ಸ್ ಹಾಕೊಂಡು